ಹಾಯ್ ಫ್ರೆಂಡ್ಸ್, ನಾನಿವತ್ತು ನಮ್ಮ ಮಲೆನಾಡಲ್ಲಿ ಮಾಡುವಂಥ ಅಕ್ಕಿ ರೊಟ್ಟಿನ ತೋರಿಸ್ತಾ ಇದ್ದೀನಿ. ಮಲೆನಾಡವರಿಗೆ ಅಕ್ಕಿ ರೊಟ್ಟಿ ಅಂದರೆ ಯಾವಾಗಲೂ ಸ್ಪೆಷಲ್. ಯಾಕಂದರೆ ಎಲ್ಲರೂ ಮನೇಲಿ ಕೂಡ ಯಾವಾಗಲೂ ಬೆಳಗ್ಗೆ ಏನು ತಿಂಡಿ ಅಂತ ಕೇಳಿದ್ರೆ ರೊಟ್ಟಿ ಅಂತಲೇ ಹೇಳ್ತಾರೆ. ಸೊ ಆ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ನಾವಿಲ್ಲಿ ಅನ್ನ ಹಾಕ್ಕೊತಾ ಇದ್ದೀವಿ. ನೈಟ್ ಉಳಿದಿರೋ ಅನ್ನ ಅಥವಾ ಬೆಳಗ್ಗೆ ಫ್ರೆಶ್ಶಾಗಿ ಅನ್ನ ಬೇಕಾದರೂ ಮಾಡಿ ಹಾಕ್ಕೊಬೋದು. ಸೊ ಈ ಅನ್ನಕ್ಕೆ ಇವಾಗ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಒಂದೇ ಸಲ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಬೇಡಿ. ಸ್ವಲ್ಪ ಉಪ್ಪು ಹಾಗೆ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಸ್ವಲ್ಪ ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಸೊ ಅಕ್ಕಿ ಹಿಟ್ಟೆಲ್ಲ ಆ್ಯಡ್ ಆಗಿದ್ಮೇಲೆ ಅದನ್ನು ಚೆನ್ನಾಗಿ ನೀಟಾಗಿ ಕಲಿಸ್ಕೊಬೇಕು. ಇವಾಗ ಈ ರೀತಿ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊತ, ಅಂದರೆ ಕೈನ ಸ್ವಲ್ಪ ಒದ್ದೆ ಮಾಡ್ಕೊಬೇಕು. ಕಂಪ್ಲೀಟ್ ನೀರನ್ನ ಒಂದೇ ಸಲ ಹಾಕೋಕೆ ಹೋಗಬಾರ್ದು. ಕೈನ ವೆಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊಬೇಕು. ಇವಾಗ ಒಂದು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಿಟ್ಟನ್ನು ತೊಗೋಬೇಕು. ಉಳಿದಿದ್ದನ್ನೆಲ್ಲ ಸೈಡಲ್ಲಿ ಇಟ್ಕೊಬೇಕು. ಒಂದು ರೊಟ್ಟಿಗೆ ಒಂದು ಮುಷ್ಟಿಯಷ್ಟು ಹಿಟ್ಟು ಸಾಕಾಗುತ್ತೆ. ಸೊ ಇವಾಗ ಇದನ್ನು ಚೆನ್ನಾಗಿ ನಾದ್ಕೊಬೇಕು. ನಾದ್ಕೋಬೇಕಾದ್ರೆ ಏನು ಮಾಡಬೇಕು ಅಂದರೆ ಕೈನ ವೆಟ್ ಮಾಡ್ಕೊಬೇಕು. ಅಂದರೆ ನೀರಲ್ಲಿ ಕೈ ಅದ್ಬಿಟ್ಟು ಚೆನ್ನಾಗಿ ಇದನ್ನು ನಾದ್ಕೊಬೇಕು. ಯಾವ ರೀತಿ ಅಂದರೆ ಅನ್ನ ಆ ಅಕ್ಕಿ ಹಿಟ್ಟಿದೆಯಲ್ಲ ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಅಲ್ಲಿ ತನಕ ಚೆನ್ನಾಗಿ ನಾದ್ಕೊಬೇಕು ಇದನ್ನು. ಅನ್ನ ಮೆತ್ತಗಿರೋದ್ರಿಂದ ಸೊ ಜಾಸ್ತಿ ನೀರೇನು ಹಾಕೋದು ಬೇಡ. ಜಸ್ಟ್ ಕೈನ ವೆಟ್ ಮಾಡ್ಕೊತ ನಾದ್ತಾ ಹೋದರೆ ಸಾಕು. ಚೆನ್ನಾಗಿ ಇವಾಗ ಈ ರೀತಿಯಾಗಿ ನಾದ್ಕೊಂಡು ನೋಡ್ಬೋದು ಯಾವ ರೀತಿ ನಾದ್ತಿದ್ದಾರೆ ಅಂತ. ಸೊ ಈ ರೀತಿಯಾಗಿ ನಾದ್ಕೊಬೇಕು. ನೋಡಿ, ಕೈನ ಈ ರೀತಿ ವೆಟ್ ಮಾಡ್ಕೊಬೇಕು. ಡೈರೆಕ್ಟ್ ಇದಕ್ಕೆ ನೀರನ್ನು ಹಾಕಕ್ಕೆ ಹೋಗ್ಬಾರ್ದು. ಕೈನ ವೆಟ್ ಮಾಡ್ಕೊಂಡು ನಾದ್ಕೊತಾ ಹೋಗ್ಬೇಕು ಅಂದ್ಬಿಟ್ಟು. ಇವಾಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಇವಾಗ ಇದನ್ನ ಹೇಗೆ ರೊಟ್ಟಿ ತರ್ತಾರೆ ಅಂದರೆ ರೌಂಡ್ ಶೇಪಲ್ಲಿ ಉಂಡೆ ಮಾಡ್ತೀವಿ ಅಂತ. ಪ್ರೆಸ್ ಮಾಡಿ ಇವಾಗ ಕೈಯಲ್ಲಿ ಸ್ವಲ್ಪ ಇದನ್ನ ತಡ್ಕೊಳ್ಬೇಕು. ಸೊ ಈ ರೀತಿಯಾಗಿ ತಡ್ಕೊತಾ ಹೋದರೆ ಮೇಲ್ಭಾಗ ಹಿಟ್ಟು ಉಳಿಯುತ್ತೆ. ಸೊ ಆ ಹಿಟ್ಟನ್ನ ಎಕ್ಸ್ಟ್ರಾ ಉಳಿದಿರೋದನ್ನ ತೆಗೆದಿಟ್ಕೊಬೇಕು. ಇವಾಗ ಇದಕ್ಕೆ ಒಂದು ಪ್ಲಾಸ್ಟಿಕ್ ಹಾಸ್ಕೊಬೇಕು. ಈ ಪ್ಲಾಸ್ಟಿಕ್ಕಿಗೆ ಇವಾಗ ನೀರನ್ನ ಸವರ್ಕೊಳ್ಬೇಕು. ಸೊ ಡೈರೆಕ್ಟ್ ತಟ್ಟಿದ್ರೆ ಪ್ಲಾಸ್ಟಿಕ್ಕಿಗೆ ಹಿಟ್ಟು ಹಿಡ್ಕೊಳ್ಳುತ್ತೆ. ಸೊ ಹಾಗಾಗಿ ನೀರನ್ನ ಸವರ್ಕೊಳ್ಬೇಕು. ಇವಾಗ ಈ ರೀತಿಯಾಗಿ ಇದನ್ನು ತಡ್ತಾ ಹೋಗಬೇಕು. ಎಷ್ಟು ಬೆರಳಲ್ಲೇ ತಡ್ತಾ ಹೋದ್ರು ಸಾಕು. ಸೈಡ್ ಏನು ಹೊಡೆದಿರುತ್ತೆ ಅದನ್ನೆಲ್ಲ ಕವರ್ ಮಾಡ್ಕೊತ ತಟ್ಕೊತಾ ಹೋದರೆ ಆಯಿತು, ರೊಟ್ಟಿ ರೆಡಿ ಆಗುತ್ತೆ. ಚೆನ್ನಾಗಿ ಈ ರೀತಿ ತಡ್ಕೊತಾ ಹೋಗಬೇಕು. ಸೈಡ್ ಏನು ಹೊಡೆದಿರುತ್ತೆ ಅದನ್ನೆಲ್ಲ ಕವರ್ ಮಾಡ್ಕೊಂಡ್ರೆ ತಡ್ಕೊತಾ ಹೋಗ್ತೀವಿ.
ಕವರ್ನ ರೊಟೇಟ್ ಮಾಡ್ಕೊತ ಸೈಡ್ ಏನು ಹೊಡೆದಿರುತ್ತಲ್ವ ಅದನ್ನು ಕಂಪ್ಲೀಟ್ ಕ್ಲೋಸ್ ಮಾಡ್ಕೊತ ಬರಬೇಕು. ಕವರ್ನ ಎತ್ತಿ ರೊಟೇಟ್ ಮಾಡ್ಕೊತ ಹೋಗಬೇಕು. ಇವಾಗ ಇದನ್ನು ಕವರಿಂದ ರಿಮೂವ್ ಮಾಡಬೇಕು. ಸೊ ಇದನ್ನು ಹೇಗೆ ರಿಮೂವ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಒಂದೇ ಸಲ ನೀವು ಡೈರೆಕ್ಟ್ ರಿಮೂವ್ ಮಾಡೋದಕ್ಕೆ ಹೋದರೆ ಹರಿದೋಗುತ್ತೆ ರೊಟ್ಟಿ. ಸೊ ಇವಾಗ ಇದನ್ನು ರಿಮೂವ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಸೊ ಇದು ಕಂಪ್ಲೀಟ್ ಆಗಿದೆ ಇವಾಗ ರೊಟ್ಟಿ. ತುಂಬ ದಪ್ಪ ಬೇಕು ಅನ್ನೋರಿಗೆ ನಾರ್ಮಲ್ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತೆಗೆದುಕೊಳ್ಬೇಕು. ತುಂಬ ತೆಳು ಬೇಕು ಅನ್ನೋರಿಗೆ ನಾರ್ಮಲ್ ಒಂದು ಕೈ ಮುಷ್ಟಿಯಷ್ಟು ಹಿಟ್ಟನ್ನು ತೊಗೊಂಡು ಸುಟ್ಟರೆ ತುಂಬ ತೆಳು ಬರುತ್ತೆ ಮತ್ತು ಗರಿ ಗರಿ ಬರುತ್ತೆ. ಸೊ ಇವಾಗ ನೋಡಿ ಕವರಿಂದ ಯಾವ ರೀತಿ ತೆಗೆಯೋದು ಅಂತ ಹೇಳಿದ್ರೆ, ತುದಿ ಏನಿರುತ್ತಲ್ವ ಕವರ್ದು, ಸೊ ಅಲ್ಲಿಂದ ರೊಟ್ಟಿ ತುದಿ ಇರುತ್ತಲ್ಲ ಅಲ್ಲಿಂದ ಕವರ್ನ ನಿಧಾನಕ್ಕೆ ರಿಮೂವ್ ಮಾಡ್ತಾ ಬರಬೇಕು. ಆವಾಗ ರೊಟ್ಟಿ ಹಿಡಿಯಲ್ಲ, ಕಂಪ್ಲೀಟಾಗಿ ಚೆನ್ನಾಗಿ ರೊಟ್ಟಿ ಬರುತ್ತೆ. ಇವಾಗ ಇದನ್ನು ಕಾದಿರೋ ಮೆಣಸಿನ ಹಾಕಬೇಕು. ಸೊ ಒಲೆಯಲ್ಲಿ ರೊಟ್ಟಿ ಮಾಡೋದ್ರಿಂದ ತುಂಬ ಗರಿ ಗರಿಯಾಗಿ ಬರುತ್ತೆ ರೊಟ್ಟಿ. ಸೊ ಗ್ಯಾಸಲ್ಲಿ ಮಾಡಿದ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ರೊಟ್ಟಿ. ಸೊ ಸಾಫ್ಟ್ ಬೇಕು ಅಂದರೆ ಗ್ಯಾಸಲ್ಲಿ ಮಾಡಿ, ಸ್ವಲ್ಪ ಗರಿ ಗರಿ ಬೇಕು ಅಂತ ಹೇಳಿದ್ರೆ ಒಲೆಯಲ್ಲಿ ಮಾಡಿ. ಸೊ ಒಲೆ ಬಂದು ಜಾಸ್ತಿ ಹಳ್ಳಿ ಕಡೆ ಸಿಗುತ್ತೆ, ಸೊಸೈಟಿಲೆಲ್ಲ ಒಲೆ ಇರಲ್ಲ. ಸೊ ಹಾಗಾಗಿ ನೀವು ಗ್ಯಾಸಲ್ಲಿ ಮಾಡ್ಕೊಬೋದು. ಸೊ ಆ ರೊಟ್ಟಿ ಬೇಯೋದ್ರೊಳಗೆ ಇವಾಗ ಇನ್ನೊಂದು ರೊಟ್ಟಿನ ರೆಡಿ ಮಾಡ್ಕೊಬೇಕು. ಸೇಮ್ ಪ್ರೊಸೀಜರ್. ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನು ತೊಗೊಂಡು ಚೆನ್ನಾಗಿ ನಾದ್ಕೊಬೇಕು. ಕೈನ ವೆಟ್ ಮಾಡ್ಕೊತ ಚೆನ್ನಾಗಿ ನಾದ್ಕೊಬೇಕು. ಸೊ ಇದು ಜಾಸ್ತಿ ನಾದೋದಕ್ಕೂ ಜಾಸ್ತಿ ಏನು ಟೈಮ್ ತೊಗೊಳಲ್ಲ. ಒಂದು 10-15 ಸೆಕೆಂಡಲ್ಲಿ ನಾದ್ಕೊಂಡ್ಬಿಡ್ಬೋದು. ಸೊ ಬಿಗಿನರ್ ಆಗಿದ್ದರೆ 1 ನಿಮಿಷ ಬೇಕಾಗುತ್ತೆ ನಾದ್ಕೊಳ್ಳೋದಕ್ಕೆ. ಸೊ ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೊಬೇಕು. ಈ ರೊಟ್ಟಿನ ಸುಡೋದ್ರೊಳಗೆ ಆ ರೊಟ್ಟಿ ಒಂದು ಸೈಡ್ ಬೆಂದಿರುತ್ತೆ. ಸೊ ಅದನ್ನು ಮಗ್ಚ್ ಹಾಕ್ಕೊಬೇಕು ಇನ್ನೊಂದು ಸೈಡು. ಸೊ ಮಗ್ಚ್ ಹಾಕ್ಕೋಬೇಕಾದ್ರೂ ಅಷ್ಟೇ, ಫಸ್ಟ್ ಒಂದು ಸೈಡ್ ಬೆಂದಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಬೆಂದಿದ್ರೆ ಮಾತ್ರ ಮಗ್ಚ್ ಹಾಕ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನೀವು ಹಾಗೆ ಹಸಿದೇ ಎತ್ತೋದಕ್ಕೆ ಹೋದರೆ ಕರ್ದೋಗುತ್ತೆ ರೊಟ್ಟಿ. ಸೊ ಕಂಪ್ಲೀಟ್ ಅದು ಬೆಂದಾದಮೇಲೆ ಒಂದು ಸೈಡು ಆವಾಗ ಅದನ್ನು ಎತ್ತಿ. ಸೊ ಬೆಂದಿರೋದು ಹೇಗೆ ಚೆಕ್ ಮಾಡೋದು ಅಂತ ಹೇಳಿದ್ರೆ, ಅದು ನೀವು ಏನು ಎತ್ತುತ್ತಿರ್ತೀರಲ್ವ ಆವಾಗ ಅದು ಕಂಪ್ಲೀಟ್ ಬರುತ್ತೆ ಎದ್ದು. ಇನ್ ಕೇಸ್ ಬೆಂದಿಲ್ಲ ಅಂದರೆ ಅಲ್ಲೇ ಅಂಟ್ಕೊಂಡಿರುತ್ತೆ ಹಂಚಿಗೆ. ಸೊ ಆ ರೀತಿ ಅಂಟ್ಕೊಂಡಿದ್ರೆ ಮತ್ತೆ 1 ನಿಮಿಷ ಬಿಟ್ಟು ಆಮೇಲೆ ಎತ್ತಿ ಅಂತ. ನೋಡಿ ಈ ರೀತಿಯಾಗಿ ರೊಟ್ಟಿ ತಟ್ಕೊತಾ ಹೋಗಬೇಕು. ಇವಾಗ ಒಂದು ಸೈಡ್ ರೊಟ್ಟಿ ಬೆಂದಿದೆ. ಸೊ ಅವಾಗ ಅದನ್ನು ಇವಾಗ ಮಗ್ಚ್ ಹಾಕ್ಕೊಬೇಕು. ನೋಡಿ ಇವಾಗ ಈ ರೀತಿಯಾಗಿ ಎತ್ಕೊಂಡು ಮಗ್ಚ್ ಹಾಕ್ಕೊಬೇಕು. ಸೊ ನೋಡಿ ಎಲ್ಲೂ ಕೂಡ ರೊಟ್ಟಿ ಮುಟ್ತಿಲ್ಲ. ಸೊ ಇದೇ ರೀತಿ ವೀಡಿಯೋಸ್ಗಾಗಿ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ.